ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಸೆಷನಲ್ಲಿ ನಾವು ಬಿಕಾಮ್ ಥರ್ಡ್ ಸೆಮ್ಗೆ ಪ್ರಿಸ್ಕ್ರೈಬ್ ಆಗಿರುವಂಥ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಬಿಸ್ನೆಸ್ 2 ಇದರಲ್ಲಿ ಫಂಕ್ಷನ್ಸ್ ಅಂತ ಹೇಳಿದ್ದೀನಿ ಮತ್ತು ಫಂಕ್ಷನ್ಸು ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್ ಮತ್ತು ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದನ್ನು ನೋಡೋಣ. ಓಕೆ, ಸೊ ಫಂಕ್ಷನ್ಸ್ ಆರ್ ಪ್ರಿಡಿಫೈನ್ಡ್ ಫಾರ್ಮುಲಾಸ್ ದಟ್ ಕಮ್ ವಿತ್ ಎಕ್ಸೆಲ್. ಓಕೆ, ಆಲ್ರೆಡಿ ನಿಮಗೆ ಫಾರ್ಮುಲಾಸ್ ಅಂದರೆ ಏನು ಅಂತ ಗೊತ್ತಿದೆ. ಫಾರ್ಮುಲಾ ಇಸ್ ಅನ್ expression which calculates the value of a cell. Formulas are nothing but a formulas ಅಂತ ಹೇಳಿದ್ರೆ ಒಂದು expression which calculates the value of a cell. ಅದ್ರ ಜೊತೆನೇ ಫಂಕ್ಷನ್ಸ್ ಆರ್ ಪ್ರಿಡಿಫೈನ್ಡ್ ಫಾರ್ಮುಲಾಸ್. ಇಲ್ಲಿ ಫಾರ್ಮುಲಾಸ್ಗೂ ಫಂಕ್ಷನ್ಸ್ಗೂ ಏನು ಮೇನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಫಾರ್ಮುಲಾಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ದ ಯೂಸರ್ಸ್ ಆಲ್ಸೋ ಅಕಾರ್ಡಿಂಗ್ ಟು ದೇರ್ ಪ್ರಯಾರಿಟಿ. ಬಟ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ರೆಡಿ ಬಿಲ್ಟ್ ಇನ್ ಅದು ಆಲ್ರೆಡಿ ಫಿಕ್ಸ್ ಆಗಿ ಇರುತ್ತೆ. ಎಕ್ಸೆಲ್ ಒಳಗಡೆ ಇನ್ಬಿಲ್ಟ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೋಬೇಕು. ಸೊ ಫಾರ್ಮುಲಾ ಈಸ್ ಎ ಎಕ್ಸ್ಪ್ರೆಷನ್, ಬಟ್ ಫಂಕ್ಷನ್ಸ್ ಆರ್ ಪ್ರಿಡಿಫೈನ್ಡ್ ಫಾರ್ಮುಲಾಸ್ ದಟ್ ಆರ್ ಆಲ್ರೆಡಿ ಅವೈಲೇಬಲ್ ಇನ್ ಎಕ್ಸೆಲ್. So a function is a predefined formula that performs calculations using specific values in a particular order. Excel includes many common functions that can be used to quickly find out sum, average, count, maximum value and minimum value for a range of cells. ಇಲ್ಲಿ ಕೆಲವೊಂದು ಬೇಸಿಕ್ ಫಂಕ್ಷನ್ಸ್ ಅಷ್ಟೇ ಹೇಳ್ತಾ ಇದ್ದೀವಿ. ಟು ಫೈಂಡ್ ದ ಸಮ್, ಆವ್ರೇಜ್, ಕೌಂಟ್, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಫಾರ್ ಎ ರೇಂಜ್ ಆಫ್ ಸೆಲ್ಸ್. ಈಗ ನಾವು ಸಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎಲ್ಲಾನು ಟೋಟಲ್ ಮಾಡ್ಕೊತಾ ಹೋಗ್ತಿದ್ವಿ ಯೂಶಲಿ ಇಫ್ ವಿ ಗೋ ಫಾರ್ ಎ ಫಾರ್ಮುಲಾ. ವೆರಾಸ್ ಯೂಸಿಂಗ್ functions we can perform the same operations with a single statement like sum of ಅದರ ಒಳಗಡೆ ಬ್ರ್ಯಾಕೆಟ್ ಒಳಗಡೆ ರೇಂಜ್ ಆಫ್ ಸೆಲ್ಸ್ ಕೊಟ್ಬಿಟ್ರೆ ಆಟೋಮೆಟಿಕಲಿ ಡಿಪೆಂಡಿಂಗ್ ಆನ್ ದಿ ಫಂಕ್ಷನ್ ಇಟ್ ವಿಲ್ ಕ್ಯಾಲ್ಕುಲೇಟ್ಸ್ ದಿ ವ್ಯಾಲ್ಯೂ. ಓಕೆ, ಸೊ ಇದರಲ್ಲಿ ನಮಗೆ MS ಎಕ್ಸೆಲಲ್ಲಿ ದೇರ್ ಆರ್ ಓವರ್ 400 ಬಿಲ್ಟ್ ಇನ್ ಫಂಕ್ಷನ್ಸ್. ಇಲ್ಲಿ ಒಂದು 400ಕ್ಕೂ ಹೆಚ್ಚು ಫಂಕ್ಷನ್ಸ್ಗಳು ನಮಗೆ ಬಿಲ್ಟ್ ಇನ್ ಆಗಿದೆ ಸಿಗ್ತವೆ. ಸೊ ಫಂಕ್ಷನ್ಸ್ನ ಹೇಗೆ ಎಂಟರ್ ಮಾಡೋದಪ್ಪ ಈ ಎಕ್ಸೆಲ್ ಶೀಟ್ ಒಳಗಡೆ ಅಂತ ಹೇಳಿದ್ರೆ, ಆ್ಯಸ್ ಯು ಆಲ್ರೆಡಿ ನೋ ಫಾರ್ಮುಲಾನ ಹೇಗೆ ಎಂಟ್ರಿ ಮಾಡ್ತಿರ್ತೀರೋ ಅದೇ ಥರ ಫಂಕ್ಷನ್ಸ್ನೂ ಕೂಡ ಇಟ್ ಬಿಗಿನ್ಸ್ ವಿತ್ ಆ್ಯನ್ ಈಕ್ವಲ್ ಸೈನ್ ಹಾಕಿದ್ರೂ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಫಂಕ್ಷನ್ ಆರ್ ಎ ಫಾರ್ಮುಲಾ. ಓಕೆ, ಸೊ ಎಂಟರ್ ದಿ ಫಂಕ್ಷನ್ ನೇಮ್ನ ಎಂಟ್ರಿ ಮಾಡಬೇಕು. ಇನ್ಕ್ಲೂಡ್ ಇನ್ಫಾರ್ಮೇಷನ್ ಅಬೌಟ್ ಎ ಸೆಲ್ ರೇಂಜ್ ಆರ್ the range of cells to be analyzed according to the function. ಅದರೊಳಗಡೆ ನಾವು ಏನು ಆರ್ಗ್ಯುಮೆಂಟ್ಸ್ ಕೊಡಬೇಕು, ಏನು ಪ್ಯಾರಾಮೀಟರ್ಸ್ ಕೊಡಬೇಕು ಅನ್ನೋದನ್ನು ನಾವು ಹಾಕಬೇಕಾಗುತ್ತೆ. ಎಂಟರ್ ಆರ್ಗ್ಯುಮೆಂಟ್ಸ್ ಅಬೌಟ್ ವಾಟ್ ಟು ಡೂ ವಿತ್ ದಿ ಸೆಲೆಕ್ಟೆಡ್ ರೇಂಜ್ ಆಫ್ ಸೆಲ್ಸ್. ಯಾವ ಒಂದು ಫಂಕ್ಷನ್ ನಮಗೆ ಬೇಕು, ಹೇಗೆ ಆಗಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಆಗಬೇಕು ಅನ್ನೋದನ್ನು ನಾವು ಪರ್ಟಿಕ್ಯುಲರ್ ಆಗಿ ಒಂದು ರೇಂಜ್ ಆಫ್ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾವು ಫಂಕ್ಷನನ್ನು ಎಂಟ್ರಿ ಮಾಡಬೇಕಾಗುತ್ತೆ. So to enter a functions cannot be used by the ಅಂದರೆ ಡೈರೆಕ್ಟಾಗಿ ನಾವು ಯಾವುದೋ ಒಂದು ಫಾರ್ಮುಲಾ ಹಾಕಿದರೆ ಅದು ಫಂಕ್ಷನ್ ಈಸ್ ಆಲ್ವೇಸ್ ಇನ್ ಬಿಲ್ಡ್. ಸೊ ಫಂಕ್ಷನನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ ವಿ ಶುಡ್ ಆಲ್ವೇಸ್ ಇನ್ಸರ್ಟ್ ಫ್ರಮ್ ದಿ ಇನ್ ಬಿಲ್ಟ್ ಲೈಬ್ರರಿ. ಅಲ್ಲಿ ಏನು ಎಕ್ಸಿಸ್ಟಿಂಗ್ ಇರುತ್ತೆ ಅದನ್ನೇ ಯೂಸ್ ಮಾಡಬೇಕು. ವೆರಸ್ ಫಾರ್ಮುಲಾ ಕ್ಯಾನ್ ಬಿ ಎಂಟರ್ಡ್ ಬೈ ದಿ ಯೂಸರ್. ಸೊ to enter a function you can either type it in directly as discussed or select it from the dialog box that appears when you click the and paste function button on the standard toolbar. ಓಕೆ, ಸೊ ನಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಏನೊಂದು ಇನ್ಸರ್ಟ್ ಆಪ್ಷನ್ ಇರುತ್ತೆ ಅಲ್ಲಿಂದ ನಾವು ಇನ್ಸರ್ಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಸೆಲ್ ಒಳಗಡೆ ನಮ್ಮ ವರ್ಕ್ಶೀಟ್ ಒಳಗಡೆ ಆ ಫಂಕ್ಷನನ್ನು ಯೂಸ್ ಮಾಡ್ಬೋದು. ನೀವು ನೋಡ್ಬೋದು, ನೀವು ಎಕ್ಸೆಲ್ ಶೀಟ್ ಒಳಗಡೆ ಈ ರೀತಿಯಾದಂಥ ಒಂದು ವಿಂಡೋ ನಮಗೆ ಕಾಣಿಸುತ್ತೆ. ವೆನ್ ವಿ ಗೋ ಫಾರ್ ಫಾರ್ಮುಲಾಸ್ ಆ್ಯಂಡ್ ಇನ್ಸರ್ಟ್ ಫಂಕ್ಷನ್ ಆಪ್ಷನ್ ಯು ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಡೈಲಾಗ್ ಬಾಕ್ಸ್ ಆಫ್ ವಿಂಡೋ. ಓಕೆ, ಸೊ ಇಲ್ಲಿ ನಮಗೆ ಯಾವುದು ಬೇಕಾಗುತ್ತೋ ಆ ಫಂಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಇನ್ಸರ್ಟ್ ಮಾಡ್ಕೊಬೋದು. ಇಲ್ಲಿ ಮೋಸ್ಟ್ ರೀಸೆಂಟ್ಲಿ ಯೂಸ್ ಫಂಕ್ಷನ್ ತೋರಿಸ್ತಾ ಇದೆ. ಅದೇ ಥರ ಆಲ್ ಅಂದರೆ ಇರೋಂತಹ ಎಲ್ಲ ಕ್ಯಾಟಗರೀಸ್ ಆಫ್ ಫಂಕ್ಷನ್ಸು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಫಂಕ್ಷನ್ಸ್ ಹೇಗಿರುತ್ತಪ್ಪ, ಪಾರ್ಟ್ಸ್ ಆಫ್ ಫಂಕ್ಷನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಸೈನ್ ಇಟ್ ಈಸ್ ಅ ಮಸ್ಟ್. ಈಕ್ವಲ್ ಸೈನ್ ಇಸ್ ಅ ಮಸ್ಟ್. ಓಕೆ, equal sign is a must. ಇಲ್ಲಿ ನೋಡಿ, ಇಲ್ಲಿ equal sign is a must. Then this is the function name, and these are the arguments or parameters. Example,
ದ ಫಂಕ್ಷನ್ ನೇಮ್ ಸಮ್ ಫಾರ್ ಎಕ್ಸಾಂಪಲ್ ಆ್ಯಂಡ್ ಒನ್ ಆರ್ ಮೋರ್ ಆರ್ಗ್ಯುಮೆಂಟ್ಸ್. ಸಮ್ಮಲ್ಲಿ ನಮಗೆ ಯೂಶಲಿ ಮಲ್ಟಿಪಲ್ ಆರ್ಗ್ಯುಮೆಂಟ್ಸೇ ಇರ್ತವೆ. ಯಾಕಂದರೆ ಸಮ್ ಅಂತ ಹೇಳಿದ ತಕ್ಷಣ ಒನ್ ನಂಬರ್ ಕೆ ನಾಟ್ ಬಿ ಟ್ರೀಟೆಡ್ ಫಾರ್ ಒಂದು ನಂಬರ್ ಇಟ್ಕೊಂಡು ನಾವು ಸಮ್ ಮಾಡೋಕ್ಕಾಗಲ್ಲ, ಮಿನಿಮಮ್ 2 ನಂಬರ್ಸ್ ಬೇಕಾಗುತ್ತೆ. ಓಕೆ, ಸೊ ಆರ್ಗ್ಯುಮೆಂಟ್ ಕಂಟೇನ್ ದ ಇನ್ಫಾರ್ಮೇಷನ್ ಯು ವಾಂಟ್ ಟು ಕ್ಯಾಲ್ಕುಲೇಟ್. ಇಲ್ಲಿ ಆರ್ಗ್ಯುಮೆಂಟ್ಸ್ ಅಂತ ಹೇಳಿದರೆ ನಾವು ಯಾವ್ಯಾವ ವ್ಯಾಲ್ಯೂಸ್ಗೆ ಯಾವ್ಯಾವ ಸೆಲ್ ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ ಆ ಒಂದು ಲಿಸ್ಟಲ್ಲಿ ನಮಗೆ ಆರ್ಗ್ಯುಮೆಂಟ್ ಪಾರ್ಟಲ್ಲಿ ಬರುತ್ತೆ. ಓಕೆ, ರೇಂಜ್ ಆಫ್ ಸೆಲ್ಸ್. ಫಂಕ್ಷನ್ ಇನ್ ದ ಎಕ್ಸಾಂಪಲ್ ವುಡ್ ಆ್ಯಡ್ ದ ವ್ಯಾಲ್ಯೂಸ್ ಆಫ್ ಎ ಸೆಲ್ ರೇಂಜ್ ಫ್ರಮ್ A1 to A20. ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲಲ್ಲಿ A1 to A20 ರೇಂಜ್ ಆಫ್ ಸೆಲ್ಸಲ್ಲಿ ಏನು ವ್ಯಾಲ್ಯೂಸ್ ಇದೆ ಅದನ್ನು ಆ್ಯಡ್ ಮಾಡುತ್ತೆ. ಅದೇ ಥರ ಇನ್ನೊಂದು ಫಂಕ್ಷನ್ ನೋಡೋಣ, ಆ್ಯಾವ್ರೇಜ್ ಫಂಕ್ಷನ್. ಸೊ ಆ್ಯಾವ್ರೇಜ್ ಫಂಕ್ಷನ್ ಅಂತ ಹೇಳಿದರೆ ವೆನ್ ವಿ ಸೆಲೆಕ್ಟ್ ಸಮ್ ರೇಂಜ್ ಆಫ್ ಸೆಲ್ಸ್ ಆಟೋಮೆಟಿಕಲಿ ಅದು ಆ್ಯಡ್ ಆಗಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸೆಲ್ಸ್ ನಾವು ಎಷ್ಟು ಸೆಲೆಕ್ಟ್ ಮಾಡಿರ್ತೀವಿ ಅಷ್ಟಾಗಿ it will give the average value. So here you can see how I am calculating the average of all these numbers. Okay, average function, average function, average function. ಸೊ ಇಲ್ಲಿ ನಾವೀಗ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್ ಯೂಸ್ ಮಾಡಬೇಕು. ಈಗ ಸಮ್ ಅಂತ ಹೇಳಿದ್ರೆ ಒಂದು ರೇಂಜ್ ಆಫ್ ಸೆಲ್ ಮಾತ್ರ ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ನನಗೆ ಮಲ್ಟಿಪಲ್ ರೇಂಜ್ ಆಫ್ ಸೆಲ್ಸ್ದು ಸಮ್ಮು ಮತ್ತೆ ಸಮ್ ಆಗಬೇಕು ಅಂತ ಅಂದ್ಕೊಳ್ಳಿ. ಓಕೆ, ಅವಾಗ ಹೇಗೆ ಯೂಸ್ ಮಾಡೋದಪ್ಪ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಹಿಯರ್ ಸಮ್ ಆಫ್ ಫಸ್ಟ್ ಒಂದು ರೇಂಜ್ ಆಫ್ ಸೆಲ್ಸ್ ಸಪ್ರೇಟೆಡ್ ಬೈ ದಿಸ್ ಕಾಮಾ. ಓಕೆ, then another range of cell separated by comma, then another range of cell, or here I have used single cell value. Single cell will add the values of all the cells in 3 arguments. ಇವು ಮೂರನ್ನು ಆ್ಯಡ್ ಮಾಡುತ್ತೆ. ಈ ರೀತಿ ನಾವು ಸಪ್ರೇಟ್ ರೇಂಜ್ ಆಫ್ ಸೆಲ್ಸ್ನೂ ಕೂಡ ಸೆಲ್ಸ್ ವ್ಯಾಲ್ಯೂಸ್ನೂ ಕೂಡ ಯೂಸ್ ಮಾಡ್ಬೋದು. Now see the another function, maximum and minimum. To find out the maximum and minimum formulas in Excel to get the largest maximum ಅಂತ ಹೇಳಿದ್ರೆ ದೊಡ್ಡದು ಯಾವುದೋ ಒಂದು ದೊಡ್ಡ ನಂಬರ್ ಇದೆ ಅದು ಕೊಡುತ್ತೆ, ಸ್ಮಾಲೆಸ್ಟ್ ಅಂತ ಹೇಳಿದ್ರೆ ಆ ಸೆಟ್ ಒಳಗಡೆ ಚಿಕ್ಕ ನಂಬರ್ ಇರೋದನ್ನ ಕೊಡುತ್ತೆ. ಓಕೆ, ಸೊ ಓಕೆ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಆಫ್ B2 is to B6. B2 ಇಂದ B6 ಒಳಗಡೆ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ದಟ್ ಈಸ್ 3. ಇಟ್ ವಿಲ್ ರಿಟರ್ನ್ 3. ಓಕೆ, ಮಿನಿಮಮ್ ಆಫ್ B2 is to B6 ಅಂತ ಹೇಳಿದರೆ ಇಟ್ ವಿಲ್ ರಿಟರ್ನ್ 1 ಬಿಕಾಸ್ ಇದರಲ್ಲಿ ಇರೋಂಥ ವ್ಯಾಲ್ಯೂಸಲ್ಲಿ ಮಿನಿಮಮ್ ವ್ಯಾಲ್ಯೂ ಈಸ್ 1. ಓಕೆ, ದಿಸ್ ಇಸ್ ಅ ಇಟ್ ವಿಲ್ ಕ್ಯಾಲ್ಕುಲೇಟ್. A function is a logical function that is used to perform a logical test in Excel. If function ಅನ್ನೋದು ಯಾವ ಒಂದು ಫಂಕ್ಷನ್ ಅಂದರೆ ಇಟ್ಸ್ ಅ ಲಾಜಿಕಲ್ ಫಂಕ್ಷನ್ ಯೂಸ್ ಟು ಪರ್ಫಾರ್ಮ್ ಲಾಜಿಕಲ್ ಟೆಸ್ಟ್ ಇನ್ ಎಕ್ಸೆಲ್. ಓಕೆ, ಸೊ ಈಗ ನಾವು ರಿಸಲ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳಿದರೆ ಕ್ರಿಯೇಷನ್ ಆಫ್ ಮಾರ್ಕ್ ಶೀಟಲ್ಲಿ ನೋಡಿದ್ವಿ ಇಫ್ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ರಿಸಲ್ಟ್ನ ಡಿಕ್ಲೇರ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಇಫ್ ಪರ್ಟಿಕ್ಯುಲರ್ ರಿಸಲ್ಟ್ ಸೆಲ್ ಏನೇ ಇರುತ್ತಲ್ಲ ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35 ಆಗಿದ್ದರೆ ಪಾಸ್, ಎಲ್ಸ್ ಫೇಲ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ. ಅದೇ ಥರ ಇಲ್ಲಿ ವಿ ಆರ್ ಕನ್ಸಿಡರಿಂಗ್ ಸಮ್ 33 ಪಾಸಿಂಗ್ ಕ್ರೈಟೀರಿಯಾ, ಅಷ್ಟು ಇದ್ದರೆ ಪಾಸು, ಇಲ್ಲ ಅಂದರೆ ಫೇಲು. ಸೊ ಇಟ್ ಈಸ್ ಅ ಲಾಜಿಕಲ್ ಫಂಕ್ಷನ್ ಇಫ್ ಇಟ್ ಈಸ್ ಸ್ಯಾಟಿಸ್ಫೈಡ್. ಇಫ್ A1 ಅನ್ನೋ ಒಂದು ಸೆಲ್ ಒಳಗಡೆ ಇರೋಂತಹ ವ್ಯಾಲ್ಯೂ 33ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಟ್ರೂ ವ್ಯಾಲ್ಯೂ ಆರ್ ಪಾಸ್ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ. ಇಫ್ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ದೆನ್ ಇಟ್ ವಿಲ್ ಡಿಕ್ಲೇರ್ ಇಟ್ ಆ್ಯಸ್ ಫೇಲ್ ವ್ಯಾಲ್ಯೂ. ಓಕೆ, here you can see how I am using that function and it is giving the result also because the value in the cell A1 is 50 which is greater than 35. Okay, so now let us see what are the advantages of Excel functions. Functions can be used to perform simple or complex calculations. ಫಂಕ್ಷನ್ಸ್ನ ನಾವು ಸಿಂಪಲ್ ಕ್ಯಾಲ್ಕುಲೇಷನ್ಸ್ಗೂ ಯೂಸ್ ಮಾಡ್ಬೋದು ಅಥವಾ ಕಠಿಣವಾಗಿರುವಂತಹ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ಗೂ ಯೂಸ್ ಮಾಡ್ಬೋದು. ಇಟ್ ವರ್ಕ್ಸ್ ವಿತ್ ಟೆಕ್ಸ್ಟ್. ಓಕೆ, ಸೊ ನಾವು ಲಾಜಿಕಲ್ ಫಂಕ್ಷನ್ ಯೂಸ್ ಮಾಡಬೇಕಂದ್ರೆ ನೋಡಿದ್ವಿ ಪಾಸ್ ಆಫ್ ಫೇಲ್ ಅಂತ ಡಿಕ್ಲೇರ್ ಮಾಡ್ಬೋದು, ಗ್ರೇಡ್ಸ್ ಡಿಕ್ಲೇರ್ ಮಾಡ್ಬೋದು. ಈ ರೀತಿ ಇಟ್ ವರ್ಕ್ಸ್ ವಿತ್ ಟೆಕ್ಸ್ಟ್ ಆಲ್ಸೋ. ಇಟ್ ವರ್ಕ್ಸ್ ವಿತ್ ನಂಬರ್ಸ್ ಆಲ್ಸೋ. ಆಲ್ರೆಡಿ ನಾವು ನೋಡಿದ್ದೀವಿ ನಂಬರ್ಸಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ. ಇಟ್ ವರ್ಕ್ಸ್ ವಿತ್ ಡೇಟ್ ಆ್ಯಂಡ್ ಟೈಮ್. ಇಟ್ ವರ್ಕ್ಸ್ ವಿತ್ ಫೈನಾನ್ಸ್ ಫಂಕ್ಷನ್ಸ್. ನಾವು ಫೈನಾನ್ಷಿಯಲ್ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದರೆ ಫೈನಾನ್ಷಿಯಲ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದರೆ ವಿ ವಿಲ್ ನಾಟ್ ಗೋ ಫಾರ್ ಲಾಂಗರ್ ಕ್ಯಾಲ್ಕುಲೇಷನ್ಸ್. ಡೈರೆಕ್ಟ್ಲಿ ವಿ ಕ್ಯಾನ್ ಇನ್ಸರ್ಟ್ ದಟ್ particular financial function and we can get the result. Okay, it works with mathematical calculations also. It helps to check conditions like true or false, like comparison or logical functions. It works with database functions also.
It helps to analyze the data. Okay. ಸೊ ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಫಂಕ್ಷನ್, ಯಾವ್ಯಾವ ರೀತಿ ಫಂಕ್ಷನ್ಸ್ನ ನಾವು ನೋಡ್ಬೋದು ಎಕ್ಸೆಲಲ್ಲಿ ಅಂತ ಹೇಳಿದರೆ, ಯು ಕ್ಯಾನ್ ಸಿ ಫೈನಾನ್ಷಿಯಲ್ ಫಂಕ್ಷನ್ಸ್, ಡೇಟಾ ಆ್ಯಂಡ್ ಟೈಮ್ ಫಂಕ್ಷನ್ಸ್, ಮ್ಯಾಥ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್, ಲುಕಪ್ ಆ್ಯಂಡ್ ರೆಫರೆನ್ಸ್ ಫಂಕ್ಷನ್ಸ್, ಡೇಟಾಬೇಸ್ ಫಂಕ್ಷನ್ಸ್, ಟೆಕ್ಸ್ಟ್ ಫಂಕ್ಷನ್ಸ್, ಲಾಜಿಕಲ್ ಆ್ಯಂಡ್ ಇನ್ಫಾರ್ಮೇಷನ್ ಫಂಕ್ಷನ್ಸ್. ದೀಸ್ ಆರ್ ಸಮ್ ಆಫ್ ದಿ ಕ್ಯಾಟಗರೀಸ್ ಆಫ್ ಫಂಕ್ಷನ್ಸ್. ಇಲ್ಲಿ ಕೆಲವು ಮಾತ್ರ ಆರಿಸ್ಕೊಂಡಿದ್ದೀವಿ, ಇನ್ನು ಭಾಳ ಬೇರೆ ಬೇರೆ ರೀತಿಯ ಫಂಕ್ಷನ್ಸ್ಗಳೆಲ್ಲ ಇದ್ದಾವೆ. ಓಕೆ, ಸೊ ಲೆಟ್ ಮಿ ಡಿಸ್ಕಸ್ ಸಮ್ ಫೈನಾನ್ಷಿಯಲ್ ಫಂಕ್ಷನ್ಸ್. ಇಲ್ಲಿ ಕೆಲವು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. IPMT ಅಂತ ಹೇಳಿದರೆ ಇಲ್ಲಿ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಪೇಮೆಂಟ್ ಫಾರ್ ಅ ಗಿವನ್ ಪೀರಿಯಡ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ ಪೀರಿಯೋಡಿಕ್ ಕಾನ್ಸ್ಟೆಂಟ್ ಪೇಮೆಂಟ್ ಆ್ಯಂಡ್ ಅ ಕಾನ್ಸ್ಟೆಂಟ್ ಇಂಟ್ರೆಸ್ಟ್ ರೇಟ್. ಇಲ್ಲಿ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಎಷ್ಟು ಪೇ ಮಾಡಬೇಕು ಅನ್ನೋವಂಥ ವ್ಯಾಲ್ಯೂ ಈ IMPT ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಪ್ಯಾರಾಮೀಟರ್ಸು, ಏನು ಲೋನ್ ಅಮೌಂಟು, ರೇಟ್ ಆಫ್ ಇಂಟ್ರೆಸ್ಟು, ಪೀರಿಯಡ್ ಗಿವನ್ನು ಮತ್ತು ಇವೆಲ್ಲ ಕೇಳುತ್ತೆ. ಇಷ್ಟು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. PMT. Okay. PMT calculates the payment on a loan based on constant payment and a constant interest rate. PMT function calculates payment on a loan ಮೇಲೆ ನಾವು ಎಷ್ಟು ಪೇಮೆಂಟ್ ಮಾಡಬೇಕು, ಮಂತ್ಲಿ ಪೇಮೆಂಟು, ಇದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. IRR returns the internal rate of return. NPV calculates net present value based on a discount rate and future value. Rate calculates the value of a rate of interest. Rate ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಸೊ FV means calculates future value of an investment based on periodic constant payment and constant interest rate. Likewise, we have date and time functions. Date function converts a serial number to day of the month. Day of the week converts a serial number to the day of the week. Time returns the serial number of a particular time in hour, minute, second format. Hour converts a serial number to an hour. Minute converts the serial number to minute. Today returns the serial number of today's date. Month converts the serial number of a month. Year converts the serial number to a year. Okay. ಸೊ ಎಕ್ಸಾಂಪಲ್ಸ್ ಆಫ್ ಮ್ಯಾಥ್ ಆ್ಯಂಡ್ ಟ್ರಿಕ್ ಫಂಕ್ಷನ್ ಯಾವ್ದು ಇರ್ಬೋದಪ್ಪ? ಮ್ಯಾಥ್ ಆ್ಯಂಡ್ ಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿದ್ರೆ SQRT, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಗಿವನ್ ನಂಬರ್ ಇದು ಸಿಗುತ್ತೆ. ಇಲ್ಲಿ SQRT ಫಂಕ್ಷನ್ ಯೂಸ್ ಮಾಡಿದ್ರೆ ಅಬ್ಸಲ್ಯೂಟ್ ಫಂಕ್ಷನ್ ರಿಟರ್ನ್ಸ್ ದಿ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ಗಿವನ್ ನಂಬರ್. GCD ಅಂತ ಹೇಳಿದ್ರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಆಫ್ ಅ ಗಿವನ್ ನಂಬರ್. LCM ಫೈಂಡ್ಸ್ ದಿ ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಆಫ್ ಅ ಗಿವನ್ ನಂಬರ್. Factorial function finds the factorial of a given number. Int, it finds the integral part of a given number. Round, it rounds off the given number up to desired value. Okay. So some of the statistical functions ಏನೇನು ಇರ್ಬೋದಪ್ಪ? ಕೆಲವೊಂದು statistical functions ಅಂತ ಹೇಳಿದ್ರೆ, average find out the average of the values given in a range of cells. Count counts the number of those cells having values inserted in them. ಈಗ ಒಂದು ರೇಂಜ್ ಆಫ್ ಸೆಲ್ಸ್ ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಕೆಲವು ಸೆಲ್ಸಲ್ಲಿ ನಾವು ಏನು ಡೇಟಾ ಎಂಟ್ರಿ ಮಾಡಿರಲ್ಲ, ಅವಾಗ ಏನು ಮಾಡುತ್ತೆ, ಕೌಂಟು ಯಾವ್ಯಾವ ಸೆಲ್ಸಲ್ಲಿ ಡೇಟಾ ಎಂಟ್ರಿ ಆಗಿದೆ ಅನ್ನೋದನ್ನು ನಮಗೆ ಕೌಂಟ್ ಕೊಡುತ್ತೆ. ಓಕೆ, ಮ್ಯಾಕ್ಸಿಮಮ್ ರಿಟರ್ನ್ಸ್ ದಿ ಮ್ಯಾಕ್ಸಿಮಮ್ ಆಫ್ ಎ ಗಿವನ್ ವ್ಯಾಲ್ಯೂ, ಮಿನಿಮಮ್ ರಿಟರ್ನ್ಸ್ ದಿ ಮಿನಿಮಮ್ ಆಫ್ ಎ ಗಿವನ್ ವ್ಯಾಲ್ಯೂ ವಿತಿನ್ ದ ರೇಂಜ್ ಆಫ್ ಸೆಲ್ಸ್. ಟೆಕ್ಸ್ಟ್ ಫಂಕ್ಷನ್ಸ್ ಯಾವ್ದ್ಯಾವ್ದಿದೆ ಕೆಲವು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ಯಾರೆಕ್ಟರ್ ಫೈಂಡ್ಸ್ ದಿ ಆಸ್ಕಿ ಕ್ಯಾರೆಕ್ಟರ್ ಆಫ್ ಎ ಗಿವನ್ ನಂಬರ್. ಸೊ ಆಸ್ಕಿ ವ್ಯಾಲ್ಯೂ ಅಂತ ಹೇಳಿ ABCD ಏನಿರುತ್ತೆ ಅಲ್ಲ, ನಮಗೆ ಕ್ಯಾಪಿಟಲ್ ABCDಗೆ ಬೇರೆ, ಸ್ಮಾಲ್ ABCDಗೆ ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತವೆ. ಕ್ಯಾರೆಕ್ಟರ್ ಫೈಂಡ್ಸ್ ದಿ ಆಸ್ಕಿ ಕ್ಯಾರೆಕ್ಟರ್ ಆಫ್ ಎ ಗಿವನ್ ನಂಬರ್. ಈಗ ಒಂದು ನಂಬರ್ 65 ಅಂತ ಕೊಟ್ಟರೆ ಅದು ಕ್ಯಾಪಿಟಲ್ A ರಿಟರ್ನ್ ಮಾಡುತ್ತೆ. ಈ ರೀತಿ ಆಸ್ಕಿ ವ್ಯಾಲ್ಯೂ ನಾವು ಏನು ವ್ಯಾಲ್ಯೂ ಕೊಟ್ಟಿರ್ತೀವಿ ಅದಕ್ಕೆ ಈಕ್ವಲೆಂಟ್ ಆಸ್ಕಿ ಕ್ಯಾರೆಕ್ಟರ್ನ ರಿಟರ್ನ್ ಮಾಡುತ್ತೆ. ಲೋವರ್ ಕನ್ವರ್ಟ್ಸ್ ದಿ ಕ್ಯಾರೆಕ್ಟರ್ ಇನ್ ಲೋವರ್ ಕೇಸ್. ಓಕೆ, ಇದು ಇವಂದು ನಾವು ಎಂಟ್ರಿ ಮಾಡಿದ್ದು ಅಪ್ಪರ್ ಕೇಸಲ್ಲಿದ್ದರೂ ಕೂಡ ಲೋವರ್ ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡಿದ್ರೆ ಅದು ಎಲ್ಲನೂ ಕೂಡ ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಅಪ್ಪರ್ ಇದೇನು ಮಾಡುತ್ತೆ ಅಂದರೆ ರಿವರ್ಸ್, ನಾವು ಸ್ಮಾಲ್ ಲೆಟ್ರಲ್ಲಾದರೂ ಬರ್ತಿರಲಿ, ಕ್ಯಾಪಿಟಲ್ ಲೆಟ್ರಲ್ಲಾದರೂ ಎಂಟ್ರಿ ಮಾಡಿರಲಿ, ಅಥವಾ ಕಾಂಬಿನೇಷನ್ ಆಫ್ ಬೋತ್. ನಾವು ಸೆಂಟೆನ್ಸ್ ಬರೀಬೇಕಂದ್ರೆ ಹೇಗೆ ಬರೀತೀವಿ ಆ ರೀತಿ ಬರೆದಿದ್ದಾಗ ಎವ್ರಿಥಿಂಗ್ ವಿಲ್ ಬಿ ಕನ್ವರ್ಟೆಡ್ ಟು ಅಪ್ಪರ್ ಕೇಸ್. LEN ರಿಟರ್ನ್ಸ್ ದಿ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಇನ್ ಎ ಸ್ಟ್ರಿಂಗ್. ಈಗ ಒಂದು ವರ್ಡ್ ತೊಗೊಂಡ್ರೆ ಅದರ ಒಳಗಡೆ ಎಷ್ಟು ಕ್ಯಾರೆಕ್ಟರ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಒಂದು
ಆ್ಯಪಲ್ APPLE ಎಷ್ಟು ಕ್ಯಾರೆಕ್ಟರ್ ಬಂತು, 5 ಕ್ಯಾರೆಕ್ಟರ್ ಬಂತು. ಓಕೆ, ಆ 5ನ್ನ ರಿಟರ್ನ್ ಮಾಡುತ್ತೆ. ಒಂದು ಸ್ಟ್ರಿಂಗಲ್ಲಿ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳಿ. ಫೈಂಡ್ ರಿಟರ್ನ್ಸ್ ಸ್ಟಾರ್ಟಿಂಗ್ ಪೊಸಿಷನ್ ಆಫ್ ಒನ್ ಸ್ಟ್ರಿಂಗ್ ವಿತ್ ಅನದರ್ ಸ್ಟ್ರಿಂಗ್. ಓಕೆ, ಇಲ್ಲಿ ಫೈಂಡ್ ಈಸ್ ನಥಿಂಗ್ ಬಟ್ ನಾವು ಯಾವುದಾದ್ರೂ ಒಂದು ಸ್ಟ್ರಿಂಗ್ನ ಸರ್ಚ್ ಮಾಡಬೇಕಿದ್ರೆ ಸ್ಟಾರ್ಟಿಂಗ್ ಪೊಸಿಷನ್ ಆಫ್ ದಟ್ ಸ್ಟ್ರಿಂಗ್, ಸ್ಟಾರ್ಟಿಂಗ್ ಪೊಸಿಷನ್ ಬೇರೆ ಒಂದು ಸ್ಟ್ರಿಂಗ್ ಒಳಗಡೆ ಅದರದ್ದು ಸ್ಟಾರ್ಟಿಂಗ್ ಪೊಸಿಷನ್ ಎಲ್ಲಿದೆ ಅನ್ನೋದನ್ನು ಇಲ್ಲಿ ನಮಗೆ ಕೊಡುತ್ತೆ. ಓಕೆ, ಸೊ ಲೆಟ್ ಮಿ ಡಿಸ್ಕಸ್ ಸಮ್ ಲಾಜಿಕಲ್ ಫಂಕ್ಷನ್ಸ್. ಇಫ್ ಚೆಕ್ಸ್ ವೆದರ್ ಅ ಕಂಡೀಷನ್ ಇಸ್ ಮೆಟ್ ಆ್ಯಂಡ್ ರಿಟರ್ನ್ಸ್ ದಿ ಒನ್ ವ್ಯಾಲ್ಯೂ ಇಫ್ ಟ್ರೂ ಆ್ಯಂಡ್ ರಿಟರ್ನ್ಸ್ ಅನದರ್ ವ್ಯಾಲ್ಯೂ ಇಫ್ ಫಾಲ್ಸ್. ಓಕೆ, ಸೊ ಇಫ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ವೆದರ್ ದ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸು. ಟ್ರೂ ಇದ್ದರೆ 1, ಫಾಲ್ಸ್ ಇದ್ದರೆ 0. ಓಕೆ, ಸ್ಯಾಟಿಸ್ಫೈ ಆದರೆ ಟ್ರೂ, ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರೆ ಫಾಲ್ಸ್. ಇದನ್ನು ರಿಟರ್ನ್ ಮಾಡುತ್ತೆ. ಓಕೆ, ಅಥವಾ ಇಫ್ ರಿಸಲ್ಟ್ ಗ್ರೇಟರ್ ದೆನ್ 35 ಇದ್ದರೆ ಪಾಸ್, ಎಲ್ಸ್ ಫೇಲ್. ಎರಡೇ ವ್ಯಾಲ್ಯೂ ಕನ್ಸಿಡರ್ ಮಾಡುತ್ತೆ ಇದು, ಒನ್ ಆರ್ ಅನದರ್. ಓಕೆ, ಆ್ಯಂಡ್ ಇಟ್ ಚೆಕ್ಸ್ ವೆದರ್ ಆಲ್ ಆರ್ಗ್ಯುಮೆಂಟ್ಸ್ ಆರ್ ಟ್ರೂ ಆ್ಯಂಡ್ ರಿಟರ್ನ್ಸ್ ಟ್ರೂ ಇಫ್ ಆಲ್ ಆರ್ಗ್ಯುಮೆಂಟ್ಸ್ ಆರ್ ಟ್ರೂ. ಓಕೆ, ಸೊ ಆ್ಯಂಡ್ ಏನು ಮಾಡುತ್ತೆ ಅಂದರೆ ಕೊಟ್ಟಿರೋಂಥ ಎಲ್ಲ ಆರ್ಗ್ಯುಮೆಂಟ್ಸು ಟ್ರೂ ಇದ್ದರೆ ಮಾತ್ರ ಟ್ರೂ, ಅದರ್ವೈಸ್ ಫಾಲ್ಸ್. ಓಕೆ, ಆರ್ ಏನು ಮಾಡುತ್ತೆ, ಯಾವುದಾದ್ರು ಒಂದು ವ್ಯಾಲ್ಯೂ ಟ್ರೂ ಇದ್ರೂ ಕೂಡ ಇಟ್ ರಿಟರ್ನ್ಸ್ ದಿ ಟ್ರೂ ವ್ಯಾಲ್ಯೂ, ಅದರ್ವೈಸ್ ಎಲ್ಲ ವ್ಯಾಲ್ಯೂಸು ಫಾಲ್ಸ್ ಆಗಿದೆ ಇಲ್ಲಿ ಫಾಲ್ಸ್ ಕೊಡುತ್ತೆ. ನಾಟ್ ಇಟ್ ಚೇಂಜಸ್ ಟ್ರೂ ಟು ಫಾಲ್ಸ್ ಆ್ಯಂಡ್ ಫಾಲ್ಸ್ ಟು ಟ್ರೂ ಆ್ಯಂಡ್ ಇದು ನಾಟ್ ಫಂಕ್ಷನ್. Okay, so let me discuss some multiple choice question. Function is a option A predefined formula defined by the user, formula information. The right answer is predefined formula. It is not a formula or not defined by the user, it is predefined formula. To insert a function in a cell, enter ಏನು ಎಂಟ್ರಿ ಮಾಡಬೇಕು ನಾವು, ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್, ಈಕ್ವಲ್ಸ್, ಬ್ರಾಕೆಟ್ ಸಿಂಬಲ್ ಏನು ಈಕ್ವಲ್ಸ್ ಸೈನ್. Correct function syntax is equal to arguments function name is equal to function name arguments all of the above. Right answer is equal to function name arguments. Okay, so if you remember ನಾವು sum ಯೂಸ್ ಮಾಡಬೇಕಂದ್ರೆ ಹೇಗೆ ಮಾಡಿದ್ವಿ, is equal to sum function name followed by the range of cells, that is the arguments. This is the correct answer. Which one is not a function in MS Excel? Sum, AVG, max, min. Which is the right answer? AVG, because sum is a function, max is a function, min is a function. AVG is not a function. Actually average ge irodu full average, AVERAGE ಅಂತ full word na use ಮಾಡ್ತೀವಿ. This is not the function, this is the right answer. Functions in MS Excel must begin with and bracket sign, an equal sign, a plus sign, a greater than sign, ಯಾವುದು and equal sign. Which function in Excel checks whether a condition is true or not? Sum, count, if, average. Which is the function if. Okay, so these are the references which I have used for this session.